ಕಾರ್ಯಕ್ರಮವನ್ನು ಆಯೋಜಿಸಿದಂಥ ಶ್ರೀ ಬಸವೇಶ್ವರ ಸೇವಾ ಬಳಗದ ಅಧ್ಯಕ್ಷರಾದಂಥ HP ಪಾಟೀಲ್ ಅವರು ಹಾಗೂ ಶಿವಯೋಗಿ ಅಣ್ಣವರಿಗೆ ಸ್ವಾಗತ ಕೋರುತ್ತಾ, ನಮ್ಮ ನೆಚ್ಚಿನ ಸಾಹಿತಿಗಳು ಸಂಶೋಧಕರಾದಂಥ ಶ್ರೀ ಗುಂಡೇರಾವ್ ಮುಡುಗಿ ಸರ್ ಅವರಿಗೂ ಸ್ವಾಗತ ಕೋರುತ್ತಾ, ನಮ್ಮ ಕಾಳಗಿ ಇತಿಹಾಸ ಕುರಿತು ಸ್ವಲ್ಪ ಸವಿಸ್ತಾರವಾಗಿ ತಿಳಿಸಿ ಹೇಳಬೇಕಂತ ತಮ್ಮೆಲ್ಲ ಇವರಲ್ಲಿ ವಿನಂತಿಸ್ತಾ ಇದ್ದೀನಿ. ಸಂಶೋಧಕ ಸಾಹಿತಿಗಳಾದಂಥ ಮುಡುಬಿ ಗುಂಡೇರಾವ್ ಸರ್ ಅವರು ಲಕ್ಕಂಠ ಕಾಳೇಶ್ವರ ದೇವಸ್ಥಾನದ ಒಳಗಡೆ ಇರುವಂಥ ಒಂದು ಅದ್ಭುತವಾದಂಥ ಶಿಲಾಶಾಸನ ಇದೆ. ಈ ಶಿಲಾಶಾಸನದ ವಿವರಣೆಯನ್ನು ನೀಡಬೇಕಾಗಿ ನಾವು ಕಾಳಗಿ ತಾಲೂಕಾ ಕೇಂದ್ರದಲ್ಲಿ ನೀಲಕಂಠೇಶ್ವರ ಕಾಳೇಶ್ವರ ದೇವಸ್ಥಾನದಲ್ಲಿ ಆವರಣದಲ್ಲಿ ನಾವಿದ್ದೇವೆ. ಇಲ್ಲೊಂದು ವೀರಗಲ್ಲಿದೆ. ಈ ವೀರಗಲ್ಲಿನ ಇತಿಹಾಸವನ್ನು ತಿಳಿಸ್ಕೊಡುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ನಮ್ಮ ಜೊತೆ ಇದ್ದಾರೆ ಬಸವೇಶ್ವರ ಸೇವಾ ಬಳಗದ ಅಧ್ಯಕ್ಷರಾದಂಥ ಪ್ರೊಫೆಸರ್ HP ಪಾಟೀಲ್ರು, ಆಮೇಲೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾಳಗಿ ಅಧ್ಯಕ್ಷರಾದಂಥ ಸಂತೋಷ್ ಕೊಡಳ್ಳಿಯವರಿದ್ದಾರೆ, ನಮ್ಮ ಶಿವಯೋಗಪ್ಪ ಬಿರಾದರ್ ಸರ್ ಅವರಿದ್ದಾರೆ, ಮತ್ತು ಗೌರವ ಕಾರ್ಯದರ್ಶಿ ಸತೀಶ್ ಚಂದ್ರ ಸುಲೇಪೇಟ್ ಅವರಿದ್ದಾರೆ. ಹೀಗಾಗಿ ಈ ಕಲ್ಲಿನ ವಿಶೇಷತೆ ವೀರಗಲ್ಲು ಅಂತ ಕರೀತಾರೆ. ಇದಕ್ಕೆ ವೀರಗಲ್ಲು ಅಂತ. ಬಹಳ ಬೃಹತ್ತಾದಂಥ ವೀರಗಲ್ಲುಗಳು ನಮ್ಮ ಭಾಗದಲ್ಲಿ ಸಿಗುವಂಥ ಅಪರೂಪದ ವೀರಗಲ್ಲಿದು. ಯಾಕಂದರೆ ಈ ನಾಡಿಗೋಸ್ಕರವಾಗಿ, ದೇಶಕ್ಕೋಸ್ಕರವಾಗಿ, ಗ್ರಾಮಕ್ಕೋಸ್ಕರವಾಗಿ ಅವನ ತ್ಯಾಗ ಬಲಿದಾನ ಮಾಡಿದಂಥ ವೀರನ ನೆನಪಿಗೋಸ್ಕರವಾಗಿ ಈ ವೀರಗಲ್ಲನ್ನು ನೆಡುತ್ತಿದ್ದರು ಅನ್ನುವಂಥದ್ದು ಇತಿಹಾಸ ಇದೆ. ಇದರಲ್ಲಿ 3 ಭಾಗ ಇದೆ. ಈ ನಾಡಿಗೋಸ್ಕರವಾಗಿ ಯುದ್ಧವನ್ನು ಮಾಡ್ತಾ ಇದ್ದೇನೆ. 4 ಭಾಗ ಇದೆ. ಇಲ್ಲಿ ಯುದ್ಧದ ದೃಶ್ಯ, ಇಲ್ಲಿಯೂ ಸಹಿತ ಯುದ್ಧದ ದೃಶ್ಯ ಇದೆ. ಅಂದರೆ ಕಾಳಿಗೆ ಮೇಲೆ ಯಾವ ಬೇರೆ ರಾಜರ ಅರಸರು ದಾಳಿ ಮಾಡಿದಾಗ ಇದರ ಮೇಲೆ, ಈ ಊರಿನ ಮೇಲೆ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಈ ವೀರನು ಈ ಎದುರಾಳಿಯನ್ನ ಹೋರಾಟ ಮಾಡಿ ಅವನಿಗೆ ಸೋಲಿಸಿ ಆ ಯುದ್ಧ ಭೂಮಿಯಲ್ಲಿ ವೀರ ಮರಣವನ್ನು ಅರ್ಪಿದ್ದಕ್ಕಾಗಿ ಆತನ ನೆನಪಿಗೋಸ್ಕರವಾಗಿ ಈ ವೀರಗಲ್ಲುಗಳನ್ನು ನೆಡುತ್ತಿದ್ದರು. ಒಂದು ಭಾಗ ಯುದ್ಧದಲ್ಲಿ ವೀರನು ಎದುರಾಳಿಗೆ ಯುದ್ಧವನ್ನು ಸೋಲಿಸುವಂಥ ಪ್ರಯತ್ನ, ಅವನಿಗೆ ಸೋಲಿಸಿ ರಕ್ಷಣೆ ಮಾಡುವಂಥ ಯುದ್ಧದ ದೃಶ್ಯ ನೋಡಿದ್ರೆ, ಎರಡನೇದು ನಮ್ಮ ಪ್ರಾಚೀನ ಭಾರತೀಯರ ಕನ್ನಡಿಗರ ಪರಿಕಲ್ಪನೆ ಅಂದರೆ, ಯಾರು ನಾಡಿಗೋಸ್ಕರವಾಗಿ ಹೋರಾಟ ತ್ಯಾಗ ಬಲಿದಾನ ಮಾಡ್ತಾರೋ ಅವರಿಗೆ ಸ್ವರ್ಗ ಪ್ರಾಪ್ತಿ ಆಗ್ತಿತ್ತು ಅನ್ನುವಂಥ ಪರಿಕಲ್ಪನೆ ನಮ್ಮ ಭಾರತೀಯರು. ಇಲ್ಲಿ ಏನಂತಂದ್ರೆ ಆ ವೀರನನ್ನ ಸ್ವರ್ಗಕ್ಕೆ ಕೊಂಡೊಯ್ಯುವಂಥ ದೃಶ್ಯವನ್ನ ಸ್ವರ್ಗ ಕನ್ಯರು ಕರೆದುಕೊಂಡು ಸ್ವರ್ಗಕ್ಕೆ ಹೋಗುವಂಥ ದೃಶ್ಯ ಇದು. ಇನ್ನು ಮೂರನೇ ಭಾಗದಲ್ಲಿ ಅಂದರೆ ಆ ಸ್ವರ್ಗದ ಪರಿಕಲ್ಪನೆ, ಶಿವನ ಸಾಮೀಪ್ಯದಲ್ಲಿ ಆತ ವೀರನು ಸೇರ್ತಾನೆ ಅನ್ನುವಂಥ ದೃಶ್ಯ ಇದು ವೀರಗಲ್ಲುಗಳು. ನಮ್ಮ ಭಾಗದಲ್ಲಿ ಸಿಗುವಂಥ ಅಪರೂಪದ ವೀರಗಲ್ಲು, ಬಹಳ ಬೃಹತ್ತಾದಂಥ ವೀರಗಲ್ಲು ಈ ಕಾಳೇಶ್ವರ ನೀಲಕಂಠೇಶ್ವರ ದೇವಾಲಯದ ಮುಂಭಾಗದಲ್ಲಿ ನಾವು ನೋಡಬಹುದು. ಮತ್ತೆ ನಾವು ಈ ಕಡೆ ಬಂದಾಗ ಈ ವೀರಗಲ್ಲು ಇದು 12 ಜ್ಯೋತಿರ್ಲಿಂಗಗಳು ಅಂತ ನಾವು ಕರಿತೀವಿ. 12 ಜ್ಯೋತಿರ್ಲಿಂಗ ದಕ್ಷಿಣ ಕಾಶಿ ಅಂತ ಕರಿತೀವಿ. ದಕ್ಷಿಣ ಕಾಶಿ ಅಂತಂದ್ರೆ ರಾಮಾಯಣ ಕಾಲದಲ್ಲಿ ರಾಮ ಇದು ದಂಡಕಾರಣ್ಯ ಅಂತ, ಈ ನೆಲಕ್ಕೆ ದಂಡಕಾರಣ್ಯ ಅಂತ ಕರಿತೀವಿ. ಇಲ್ಲಿ ಜಲಕ್ಷಾಮ ಇತ್ತು, ನೀರಿನ ಅಭಾವ ಇತ್ತು. ಹೀಗಾಗಿ ನೀರನ್ನ ತರುವಗೋಸ್ಕರವಾಗಿ ಶ್ರೀರಾಮಚಂದ್ರರೇ ಇಲ್ಲಿ ಬಂದು ಭೂಮಿಗೆ ಬಾಣವನ್ನು ನಾಟಿದಾಗ ಅಲ್ಲಿ ಬಾಣ ಹೊಡೆದಕ್ಕಾಗಿ ಕಾಶಿಯಿಂದ ನೀರು ಬಂದು ಅಂತ ಪೌರಾಣಿಕ ಹಿನ್ನೆಲೆ. ನಮಗೆ ಐತಿಹಾಸಿಕ ಸಾಕ್ಷಿ ಸಿಗುವುದಂದ್ರೆ ಶಾಸನಗಳು ಮತ್ತು ಸ್ಮಾರಕಗಳು. ಹೀಗಾಗಿ ಪೌರಾಣಿಕ ಹಿನ್ನೆಲೆಯಿಂದ ಒಂದು ಒಪ್ಪಿಕೊಂಡರೆ ಸಾವಿರಾರು ವರ್ಷದ ಇತಿಹಾಸ ಇದೆ. ಕಲ್ಯಾಣ ಚಾಲುಕ್ಯರು ವೀರಗಂಕಸರ ಆಡಳಿತದ ಸಂದರ್ಭದಲ್ಲಿ ಈ ದೇವಾಲಯಕ್ಕೆ ಮತ್ತೆ ಜೀರ್ಣೋದ್ಧಾರ ಆಗ್ತದೆ ಅನ್ನುವಂಥದ್ದು. ಕಾಳಾಸೂರನಿಂದ ರಾವಣನ ಅಂಗರಕ್ಷಕ ಕಾಳಾಸೂರನು ಬಂದಿಲ್ಲ, ಅಡಗಿಕೊಂಡಿದ್ದ. ಅದು ರಾಮನ ಬಂಟ ಹನುಮಂತ ಇಲ್ಲಿ ಬೆನ್ನತ್ತಿ ಬಂದು ಅವರನ್ನ ಸಮಾನ ಮಾಡಬೇಕಂತ ಹೇಳಿ ಬಂದಾಗ ಅವರ ಕಾಳೇಶ್ವರ ಲಿಂಗ ಆಯಿತು, ನೀಲಕಂಠೇಶ್ವರ ಲಿಂಗ ಆಯಿತು ಅಂತನ್ನುವಂಥದ್ದು ನಾವು ಇತಿಹಾಸದಿಂದ ನಾವು ತಿಳ್ಕೊಳ್ಬಹುದು, ಪೌರಾಣಿಕ ಹಿನ್ನೆಲೆ. ಮತ್ತ 11ನೇ ಶತಮಾನಕ್ಕೆ ನಾವು ಬಂದ್ರೆ, 11ನೇ ಶತಮಾನಕ್ಕೆ ಬಂದ್ರೆ ಇಲ್ಲೊಂದು ಶಾಸನ ಸಿಗ್ತದೆ. 11ನೇ ಶತಮಾನದ ಶಾಸನ 1103ರ ಶಾಸನ. ಸುಮಾರು 8 ಶಾಸನಗಳು ಕಾಳಿಗೆಯಲ್ಲಿ ನಮಗೆ ಸಿಗ್ತಾವೆ. 8 ಶಾಸನಗಳು ಕಾಳಿಗೆಯಲ್ಲಿ ಸಿಗ್ತಾವೆ. ಈ ಕಾಳಿಗೆಯ ಇತಿಹಾಸ ತಿಳಿಸಿಕೊಡುವಂತಹ ಬಹುಮುಖ್ಯ ಒಂದು ವಾಸ್ತುಶಿಲ್ಪ ಅಂತಂದ್ರೆ ಇವು ಶಾಸನಗಳು, ಸ್ಮಾರಕಗಳು.
ಈ ಕಾಳಗಿ ಇತಿಹಾಸ ತಿಳಿಸಿಕೊಡುವಂತ 1103ರ ಶಾಸನ 11ನೇ ಶತಮಾನ ಮತ್ತು 12ನೇ ಶತಮಾನದವರೆಗೆ ರಾಯ ಮುರಾರಿಯ ತನಕ ಕಲಿಚೂರ ರಾಯ ಮುರಾರಿ ತನಕ ಕಲ್ಯಾಣ ಚಾಲುಕ್ಯರ 6ನೇ ವಿಕ್ರಮಾದಿತ್ಯ ಮತ್ತು ಈ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ವೀರಗೊಂಕರಸರು ಈ ನಾಡನ್ನು ಆಳಿದ್ದಾರೆ, ಈ ಭಾಗವನ್ನು ಆಳಿದ್ದಾರೆ. 1000 ಹಳ್ಳಿಗಳಿಗೆ ರಾಜಧಾನಿಯಾಗಿತ್ತು ಕಾಳಗಿ ಅಂತ. ಕಾಳಗಿ ಶಾಸನದಲ್ಲಿ ಕಾಳುಂಗಿ ಅಂತ ಬರುತ್ತೆ ಈ ಊರಿನ ಹೆಸರು. ಕಾಳಾಸೂರಿನಿಂದ ಕಾಳಗಿ ಆಯಿತು ಅಂತ ಈ ಬುಗ್ಗೆ ಇದೆ ಇಲ್ಲಿ. ಬಹಳ ಅವಾಗ ರಾಮಾಯಣ ಕಾಲದಿಂದಲೂ ಇದು ಬುಗ್ಗೆ ಹಾಗೆ ಇದೆ, ನೀರಿನ ಬುಗ್ಗೆ. ಇದು ರಾಮನೇ ಶ್ರೀರಾಮಚಂದ್ರ ಈ ರೀತಿ ನೀರನ್ನು ತರಿಸಿದ್ರು ಅನ್ನುವಂಥ ಅಂದಿನಿಂದ ಇಂದಿನವರೆಗೆ ಬತ್ತಿ ಹೋಗಿಲ್ಲ. ಇಲ್ಲಿ ರುದ್ರಾವತಿ ನದಿ ಇದೆ ಮತ್ತು ಇಲ್ಲಿ ದೇವಾಲಯದ ಮಲ್ಲಿಕಾರ್ಜುನ ದೇವಾಲಯ, ನೀಲಕಂಠೇಶ್ವರ ದೇವಾಲಯ, ಜೈನ ಟೆಂಪಲ್, ಹೀಗೆ ಈ ಊರಿನಲ್ಲಿ ಹೆಚ್ಚು ಲಿಂಗಗಳು. ಇಲ್ಲೇ ಈ ಪರಿಸರದಲ್ಲಿ 12 ಜ್ಯೋತಿರ್ಲಿಂಗಗಳು ಸಿಗ್ತಾವೆ. 12 ಜ್ಯೋತಿರ್ಲಿಂಗಗಳು ಅಂತ ನಾವು ಕಾಶಿಯ ದರ್ಶನ ಮಾಡಿದಷ್ಟೇ 12 ಜ್ಯೋತಿರ್ಲಿಂಗಗಳ ದರ್ಶನ ಮಾಡಿದಂತೆ ನಮಗೆ ಒಂದು ಭಾಸ ಆಗ್ತದೆ, ಭಕ್ತಿ ಮೂಡುತ್ತದೆ ಇಲ್ಲಿ ದರ್ಶನ ಮಾಡಿದಾಗ ಅಂತ ಅನ್ನುವಂಥದ್ದು. ಇಲ್ಲಿ ವೈಶಿಷ್ಟ್ಯತೆ ಬಹಳ. ಇಲ್ಲೊಂದು ಶಾಸನ ಸಿಗ್ತದೆ, ಇಲ್ಲೊಂದು ದೇವಾಲಯದ ಲಿಂಗ ಇದೆ. ಒಳಗಡೆ ಮೂಲ ಗರ್ಭಗುಡಿಯಲ್ಲಿ ನಾವು ನೋಡ್ಬೋದು. ಮೂಲ ಗರ್ಭಗುಡಿಯಲ್ಲಿ ಕಾಳೇಶ್ವರ, ನೀಲಕಂಠ ಕಾಳೇಶ್ವರನನ್ನ ನಾವು ನೋಡ್ಬೋದು. ಇದು ಗಜಲಕ್ಷ್ಮಿ, ನಮ್ಮ ಕಲ್ಯಾಣ ಚಾಲುಕ್ಯರ ಕಾಲದ ಸಾಮಾನ್ಯ ಶೈಲಿ. ಇದು ಗಜಲಕ್ಷ್ಮಿ, ಯಾವುದೇ ಗರ್ಭಗುಡಿಯ ಪಕ್ಕದಲ್ಲಿರುವಂಥದ್ದು ಗಜಲಕ್ಷ್ಮಿ. ಆಮೇಲೆ ಅಷ್ಟದಿಕ್ಪಾಲಕರು ಆ ಭಾಗದಲ್ಲಿದೆ. ಇದೊಂಥರ ವಾಸ್ತುಶಿಲ್ಪ. ಇದು ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಅಂದ್ರೆ ಚಿತಾಪುರ, ಚಿಂಚೋಳಿ, ಸೇಡಂ, ಆಮೇಲೆ ಕಾಳಗಿ, ಈ ಎಲ್ಲ ಹಳ್ಳಿಗಳಿಗೆ ಅಂದ್ರೆ 1000 ಹಳ್ಳಿಗಳಿಗೆ ಇದಕ್ಕೆ ಮನ್ಯದಡೆ ಸಾಸಿರ ನಾಡು ಅಂತ ಕರೀತಾರೆ. ನಮ್ಮ ಶಾಸನೋಕ್ತ ಹೆಸರು ಮನ್ಯದಡೆ ಸಾಸಿರ ನಾಡು. ಅಂದ್ರೆ 1000 ಹಳ್ಳಿಗಳು ಅಂದ್ರೆ ಇವೆಲ್ಲ 5-6 ತಾಲೂಕುಗಳಲ್ಲಿ ಅಂದಿನ ಸಂದರ್ಭದ ತಾಲೂಕು ಅಂತಿದ್ದಿಲ್ಲ, ಇವೆಲ್ಲವೂ ಸೇರಿ ಇಲ್ಲಿ ರಾಜಧಾನಿ ಇತ್ತು, ಕಾಳಗಿ ರಾಜಧಾನಿ ಅಂತ ಅನ್ನುವಂಥದ್ದು. ನಾವು ಇಲ್ಲಿ ಒಳಗಡೆ ಗರ್ಭಗುಡಿಯಲ್ಲಿ ಬಂದರೆ ಇದೊಂದು ಗಣೇಶ ವಿಗ್ರಹ ಇದೆ, ಆಮೇಲೆ ಇಲ್ಲೊಂದು ಲಿಂಗ ಇದೆ. ಮೂಲ ಗರ್ಭಗುಡಿಗೆ ಬಂದರೆ ಮುಖಮಂಟಪ, ಗರ್ಭಗುಡಿ, ಇಲ್ಲಿ ಮಧ್ಯ ಮಂಟಪ ಮತ್ತು ಒಂದು ಸಣ್ಣದಾದಂತ ಚಿಕ್ಕ ಮಂಟಪ ಮತ್ತು ಸಭಾ ಮಂಟಪ ಅಂತ ಬರ್ತದೆ. ಇದು ಗರ್ಭಗುಡಿ. ಗರ್ಭಗುಡಿಯಲ್ಲಿ ಬರುವಂತದ್ದು ನಾವು ಸ್ವಲ್ಪ ಗರ್ಭಗುಡಿ ಇಲ್ಲಿರುವಂತಹ ನೀಲಕಂಠೇಶ್ವರ ವಿಗ್ರಹ, ಕಾಳೇಶ್ವರ ಲಿಂಗ ಇದೆ. ಇಲ್ಲಿ 3 ಅಂದ್ರೆ 4 ಲಿಂಗಗಳು ನಾವು ಇಲ್ಲಿ ನೋಡಬಹುದು. 4 ಲಿಂಗಗಳನ್ನ ನೋಡಬಹುದು ತೆಳಭಾಗದಲ್ಲಿ. ಆವಾಗ ಕಾಣ್ತಾ ಇಲ್ಲ. ಅಂದ್ರೆ ಇದು ಅಂದಿನ ರಾಮಾಯಣ ಕಾಲದಿಂದ ಪ್ರತಿಷ್ಠಾಪನೆಗೊಂಡಂತ ಅಲ್ಲಿ ಕಾಳಾಸೂರ ಇಲ್ಲಿ ಬಂದು ಅಡಗಿಕೊಂಡಿದ್ದು ಅದನ್ನ ಇತಿಹಾಸ ಹೇಳುತ್ತದೆ. ಹೀಗಾಗಿ ಭವ್ಯವಾದಂತ ಇತಿಹಾಸ, 1000 ವರ್ಷದ ಇತಿಹಾಸ. ಲಕ್ಷಾಂತರ ಭಕ್ತರು ಈ ನೀಲಕಂಠೇಶ್ವರ ಕಾಳೇಶ್ವರನ ಆರಾಧಕರು ಈ ಭಾಗದಲ್ಲಿ ಇದ್ದಾರೆ ಅನ್ನುವಂಥದ್ದು. ಶತಮಾನಗಳ ಕಾಲ ಪೂಜೆಗೊಳ್ಳಲ್ಪಟ್ಟಂತ ಈ ದೇವರಿಗೆ 400 ಮತ್ತರ ಭೂಮಿಯನ್ನ ವೀರಗೊಂಕರಸರು ಕೊಟ್ಟರು ಅಂತನ್ನುವಂಥದ್ದು ನಾವು ನೋಡಬಹುದು. ಕಲ್ಯಾಣ ಚಾಲುಕ್ಯರ ಮಾಂಡಳಿಕ ಅರಸರು ಇದಕ್ಕೆ. ಮತ್ತು ಇನ್ನೊಂದು ವಿಶೇಷ ಅಂದ್ರೆ ಇಲ್ಲಿನ ದಂಡಾಧಿಕಾರಿ ಅಂದ್ರೆ ದಂಡಾಧಿಪತಿ ವೈದ್ಯನಾರಾಯಣ ಅಂತ ಬರ್ತಾರೆ. ತನ್ನ ತಂದೆಯ ನೆನಪಿಗೋಸ್ಕರವಾಗಿ ಇವತ್ತು ತಂದೆಯ ದಿನ ಇದೆ ಅಂದ್ರೆ ತಂದೆಗೋಸ್ಕರವಾಗಿ ಒಬ್ಬ ನಾರಾಯಣ ವೈದ್ಯ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ದಂಡಾಧಿಪತಿ ಈ ದೇವಾಲಯವನ್ನು ನಿರ್ಮಾಣ ಮಾಡ್ತಾನೆ, ತಂದೆಯ ಸ್ಮರಣಾರ್ಥ ಅನ್ನುವಂಥದ್ದು ಇತಿಹಾಸದಿಂದ ಶಾಸನಗಳಿಂದ ತಿಳಿದು ಬರಬಹುದು. ನಮ್ಮ ಜೊತೆ ಇದ್ದಾರೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಹಿರಿಯರಾದಂಥ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ಮಾನ್ಯ ನಿಕಟಪೂರ್ವ ಅಧ್ಯಕ್ಷರು, ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾದಂಥ ಸಿದ್ದಪ್ಪ ತಳ್ಳಳ್ಳಿ ಅವರು. ಅನಿರೀಕ್ಷಿತವಾಗಿ ನಾವು ಇವತ್ತು ಬಿಡುವಿನ ಸಮಯದಲ್ಲಿ ಯಾರಿಗೆ ಹೇಳದಂಗೆ ಒಂದೊಂದು ಊರಿಗೆ ಬರ್ತೇವೆ. ನಮ್ಮ ಬಸವೇಶ್ವರ ಸೇವಾ ಬಳಗದ ಪ್ರೊಫೆಸರ್ HB ಪಾಟೀಲ್ ಇದ್ದಾರೆ, ನಮ್ಮ ಕಾಳಗಿ ಅಧ್ಯಕ್ಷರು, ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಸಂತೋಷ್ ಕೊಡಳ್ಳಿ ಅವರಿದ್ದಾರೆ, ನಮ್ಮ ನಿವೃತ್ತ ಕೃಷಿ ಅಧಿಕಾರಿಗಳು ಶಿವಯೋಗಪ್ಪ ಬಿರಾದರ್ ಇದ್ದಾರೆ, ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿಗಳು ಇದ್ದಾರೆ, ಆಮೇಲೆ ನಮ್ಮಲ್ಲಿ ನಾಗನಾಥ್ ಮಲ್ಲಿನಾಥ್ ಅವರಿದ್ದಾರೆ, ಆಮೇಲೆ ಕಿರಣಿಗೆ ಅವರಿದ್ದಾರೆ. ಹೀಗಾಗಿ ಇಂತಹ ಕಾರ್ಯಕ್ರಮ ನಾವು ಒಂದಿಷ್ಟು ಬಿಡುವಿನ ಸಮಯದಲ್ಲಿ ಐತಿಹಾಸಿಕ ಸ್ಥಳಗಳನ್ನ ಪರಿಚಯ ಮಾಡುವಂತಹ ನಿಟ್ಟಿನಲ್ಲಿ ಒಂದು ಸಣ್ಣ ಪ್ರಯತ್ನ. ನಾವೆಲ್ಲ ಪ್ರತಿದಿನ ಕಾಯಕದಲ್ಲಿ ಬಿಜಿ ಇರ್ತೇವೆ, ಬೇರೆ ಬೇರೆ ಕಡೆ ನಾವು ಹೋಗಲಿಕ್ಕೆ ಆಗೋದಿಲ್ಲ. ಆದರೆ ಬಿಡುವಿನ ಸಮಯ ಸಂಡೇ ಇರುವುದರಿಂದ ಒಂದೊಂದು ಕ್ಷೇತ್ರದ ಪರಿಚಯವನ್ನ ಕಳೆದ 1 ವರ್ಷದಿಂದ ನಮ್ಮ HB ಪಾಟೀಲ್ರು ಮಾಡ್ತಾ ಇವತ್ತು ಕಾಳಗಿ ಕಡೆ ಬಂದಿದ್ದೇವೆ. ನೋಡೋಣ, ಬೇರೆ ಬೇರೆ ಊರುಗಳಿಗೆ ನಾವು ಮುಗಿಸಿದ್ದೇವೆ. ಇನ್ನೂ ಅನೇಕ ಸ್ಥಳಗಳಿವೆ. ಬೇಲೂರು ಹಳೆಬೀಡುಗಿಂತಲೂ ಒಂದು ಕೈ ಮಿಗಿಲು ಎನ್ನುವಂತ ನಮ್ಮೂರು ನಮಗೆ ಮೇಲು ಅನ್ನುವಂತ ಒಂದು ಸ್ಥಳದ ಮಹಿಮೆಯನ್ನ ನಾವು ಈ ಭಾಗದಲ್ಲಿ ನಾವು ನೋಡಬಹುದು. ಯಾಕಂತಂದ್ರೆ ಇಂಥ ಇತಿಹಾಸವನ್ನು ತಿಳಿಸಿಕೊಡುವಂತ ಕೆಲಸ